ವೀಕ್ಷಕರೇ, GKVK ಕೃಷಿ ಮೇಳದಲ್ಲಿ ಮತ್ತೊಂದು ಆಕರ್ಷಣೆ ಅಂದರೆ ಜೈವಿಕ ಇಂಧನ. ರಾಜ್ಯದಲ್ಲಿ ಜೈವಿಕ ಇಂಧನಕ್ಕೆ ಯಾವೆಲ್ಲ ಬೆಳೆಗಳನ್ನು ಬಳಸ್ಬೋದು, ಅದರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ, ಗ್ರಾಹಕರಿಗೆ ಏನು ಉಪಯೋಗ ಆಗುತ್ತೆ, ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತನಾಡಲಿದ್ದಾರೆ. GKVKಯ ಹಿರಿಯ ವಿಜ್ಞಾನಿಯಾದಂಥ AC ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಜೈವಿಕ ಇಂಧನದ ಅಂದರೆ ವಿಚಾರಗಳ ಬಗ್ಗೆ, ಯಾವೆಲ್ಲ ಬೆಳೆಗಳನ್ನು ಇದಕ್ಕೆ ಬಳಸ್ಕೊಳ್ಬೋದು ಮತ್ತು ಅದರಲ್ಲಿ ಯಾವೆಲ್ಲ ವೆರೈಟಿ ಇದೆ, ಅದನ್ನು ಹೇಗೆ ಜೈವಿಕ ಇಂಧನವಾಗಿ ಮಾರ್ಪಡಿಸುವುದು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಸರ್, ಈಗ ಮೊದಲನೇ ನಮ್ಮ ಹೇಳಿದ ಹಾಗೆ ಯಾವೆಲ್ಲ ಸಸ್ಯಗಳನ್ನು ಜೈವಿಕ ಇಂಧನಕ್ಕೆ ಬಳಸ್ಬೋದು ಅಂತ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಜೈವಿಕ ಇಂಧನ ಅಂದರೆ ಜೀವಿಗಳಿಂದ ತಯಾರಿಸುವಂಥ ಒಂದು ಇಂಧನ. ಸೊ ಇದರಲ್ಲಿ ಜೀವಿಗಳು ಅಂತಂದರೆ ಸಸ್ಯಜನ್ಯ ಇರ್ಬೋದು, ಪ್ರಾಣಿಜನ್ಯ ಇರ್ಬೋದು, ಮತ್ತು ಕ್ರಿಮಿಕೀಟಗಳಿಂದನೂ ಸಹ ಈ ಒಂದು ಜೈವಿಕ ಇಂಧನನ ತಯಾರು ಮಾಡ್ತೀವಿ. ಈಗ ನಾವು ಸಸ್ಯಜನ್ಯನ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡೋದು ಕಾರಣ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಕೃಷಿ ಸಂಬಂಧಪಟ್ಟಂತೆ ತಂತ್ರಜ್ಞಾನವನ್ನು ನಾವು ಇದು ಮಾಡಿರುವಂಥದ್ದು. ಸೊ ಇದರಲ್ಲಿ ಜೈವಿಕ ಇಂಧನಕ್ಕೆ ಸಸ್ಯಗಳಾದಂಥ ನೀವೆಲ್ಲ ಗೊತ್ತಿರೋಂಥೇ ಹೊಂಗೆ ಬೀಜ ಇರ್ಬೋದು, ಬೇವಿನ ಬೀಜ, ಹಾಗೆಯೇ ಸೂರಹೊನ್ನೆ, ಹಿಪ್ಪೆ ಎಲ್ಲ ಉಪಯೋಗಿಸ್ತಾ ಇರ್ತೀವಿ. ಹಾಗೆಯೇ ಸುಮೆರುಬ ಅಂತ ಹೊಸ ಥರದ ಒಂದು ಸಸ್ಯ ಬಂದಿದೆ, ಅದು ದಕ್ಷಿಣ ಅಮೇರಿಕಾಯಿಂದ ಬಂದಂಥ ಸಸ್ಯ. ಸೊ ಅದು ಒಳ್ಳೆಯ ಎಣ್ಣೆ ಅಂಶ ಇರೋದರಿಂದ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ನಂತರ ಜಟ್ರೋಪ ಅನ್ನೋದು ಇದೆ. ಹಾಗೆಯೇ ಅಮೂರ ಅಂತ ಅನ್ನೋ ಒಂದು ಹೊಸ ಥರದ ಈ 6 ಥರದ ಸಸ್ಯಗಳನ್ನ ನಾವು ಈ ಒಂದು ಜೈವಿಕ ಇಂಧನಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಎಣ್ಣೆ ಅಂಶ ಹೆಚ್ಚಿರೋದ್ರಿಂದ ಅಂದರೆ 20% ಹೆಚ್ಚಿದ್ದಂಥವು ನಮ್ಮ ಇದಕ್ಕೆ ಮಾಡೋದಕ್ಕೆ ಅನುಕೂಲ ಆಗಿರ್ತದೆ. ಎಣ್ಣೆ ತೆಗೆಯೋದಕ್ಕೆ ಒಳ್ಳೆ ಇರೋದ್ರಿಂದ ನಾವು ಅಂತಹ ಸಸ್ಯಗಳನ್ನ ಉಪಯೋಗಿಸ್ಕೊಳ್ತೀವಿ. ಆಹಾರಕ್ಕೆ ಉಪಯೋಗಿಸುವಂಥ ಸಸ್ಯಗಳನ್ನ ನಾವು ಇಲ್ಲಿ ಉಪಯೋಗಿಸೋದಿಲ್ಲ. ಏನಿದ್ರು ಅಖಾದ್ಯ ಅಂದರೆ ಆಹಾರಕ್ಕೆ ಉಪಯೋಗಿಸದೇ ಇರುವಂತಹ ಸಸ್ಯಗಳನ್ನ ಅಲ್ಲಿಂದ ಇದನ್ನು ಬೀಜಗಳನ್ನ ತೆಗೆದು ಆ ಬೀಜದಿಂದ ನಾವು ಜೈವಿಕ ಇಂಧನನ ತಯಾರು ಮಾಡ್ತೀವಿ. ಸೊ ಇದರಲ್ಲಿ ಹೆಚ್ಚಿನ ಅಂಶ ಎಣ್ಣೆ ಅಂಶ ಇರೋದು ಅಂತಂದರೆ ಸಿಮರುಬ ಅನ್ನೋದು, ಅದು 60-65% ಎಣ್ಣೆ ಅಂಶ ಇರ್ತದೆ. ಆದರೆ ನಮಗೆ ಹೆಚ್ಚು ಅನುಕೂಲವಾದ ಸಿಗುವಂಥದ್ದು, ಈಗಾಗಲೇ ಇರುವಂಥದ್ದು, ರೈತರ ಜೊತೆ ಇರುವಂಥದ್ದು ನಮಗೆ ಹೊಂಗೆ ಬೀಜ ಇರ್ತದೆ. ಸೊ ಈ ಒಂದು ಹೊಂಗೆ ಬೀಜದಲ್ಲಿ 25-35% ಅಷ್ಟು ಎಣ್ಣೆ ಅಂಶ ಇರ್ತದೆ. ಸೊ ಇದರಿಂದ ಎಣ್ಣೆ ತೆಗೆಯೋ ಯಂತ್ರಗಳನ್ನು ಸಹ ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈ ಒಂದು ಹೊಸದಾಗಿ ಅದನ್ನು ಮಾರ್ಪಾಡು ಮಾಡಿ ನಾವು ಒಂದು ಜೈವಿಕ ಇಂಧನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ನಂತರ ಈ ಒಂದು ಹೊಂಗೆ ಬೀಜದಲ್ಲಿ ಇದು ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಕಾಯಿಗಳು ಬಂದಾಗ ಅದರಿಂದ ಕಾಯಿಗಳನ್ನ ಬೇರ್ಪಡಿಸಿ ನಂತರ ನಾವು ಅದನ್ನು ಒಂದು ಇದಕ್ಕೆ ಬೀಜಗಳನ್ನ ತೆಗಿಬೇಕಾಗ್ತದೆ. ಆ ಬೀಜಗಳನ್ನ ಮಾಡೋದಕ್ಕೆ ಒಂದು ಯಂತ್ರನೂ ಸಹ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ನಾವು ಅದನ್ನು ಇದು ಮಾಡಿದ್ವಿ, ಜೈವಿಕ ಇಂಧನ ಉದ್ಯಾನದಿಂದ ನಾವು ಇದು ಮಾಡಿಟ್ಟಿದ್ದೀವಿ. ಸೊ ಆ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚು ರೈತರನ್ನು ಒಡಗೂಡಿಸ್ಕೊಂಡು ಈ ಒಂದು ಜೈವಿಕ ಇಂಧನನ ತಯಾರು ಮಾಡೋದ್ರಲ್ಲಿ ಅದರಲ್ಲೂ ಹೊಂಗೆಯಿಂದ ಹೆಚ್ಚು ಪ್ರಾಮುಖ್ಯತೆ ಇದೆ. ಹೊಂಗೆ ಎಣ್ಣೆ ತೆಗೆದು ಎಣ್ಣೆಯಿಂದ ಜೈವಿಕ ಡೀಸೆಲ್ ಹೇಗೆ ಮಾಡೋದು ಅಂದರೆ ಟ್ರಾನ್ಸ್ಎಸ್ಟ್ರಿಫಿಕೇಷನ್ ಅಂದರೆ ಒಂದು ಸಣ್ಣ ರಾಸಾಯನಿಕ ಕ್ರಿಯೆ. ಮೆಥನಾಲ್ನ ಜೊತೆ ಈ ಒಂದು ಜೈವಿಕ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಮೆಥನಾಲ್ನ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಒಂದು ಕೆಟಲಿಸ್ಟಾಗಿ ಯೂಸ್ ಮಾಡಿಕೊಂಡು ಹೀಟ್ ಮಾಡಿದಾಗ 2 ಗಂಟೆಗಳ ಕಾಲ ಹೀಟ್ ಮಾಡಿ 60 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಮಾಡಿದಾಗ 2 ಪದರ ಆಗಿ ಅದು ಮಾರ್ಪಾಡಾಗುತ್ತೆ. ಮೇಲಿನ ಪದರನೇ ಜೈವಿಕ ಡೀಸೆಲ್ ಆಗಿರುತ್ತೆ, ಕೆಳಗಡೆದು ಗ್ಲಿಸರಿನ್ ಆಗಿರುತ್ತೆ. ಸೊ ಈ ಒಂದು ಗ್ಲಿಸರಿನನ್ನು ಬೇರ್ಪಡಿಸಿ ನಂತರ ಅದನ್ನು ಎಣ್ಣೆಯನ್ನು ಜೈವಿಕ ಡೀಸೆಲನ್ನು ಬಿಸಿ ನೀರಲ್ಲಿ ವಾಶ್ ಮಾಡಿ ಆ ಒಂದು ಜೈವಿಕ ಡೀಸೆಲನ್ನು ಉಪಯೋಗಿಸ್ತೀವಿ. ಆ ಡೀಸೆಲ್ನ ನಾವು ವಾಹನಗಳಿಗೆ ಆರಾಮಾಗಿ ಉಪಯೋಗಿಸ್ಬೋದು, ಯಾವುದೇ ಎಂಜಿನ್ನ ಮಾರ್ಪಾಡು ಬೇಕಾಗಿರಲ್ಲ. ಇದನ್ನು ಅಷ್ಟೇ 5%, 10% ಅಥವಾ 20% ಮಾಡ್ಬೋದು, ಹೆಚ್ಚಿಗೆನೂ ಹಾಕ್ಬೋದು. ಅಂದರೆ ನಮ್ಮಲ್ಲಿ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ, ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ ನಾವೀಗ 5-10%ಗೆ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ನಾವು ಜೈವಿಕ ಇಂಧನ ಉದ್ಯಾನ ಹಾಸನದಲ್ಲಿ ನಮ್ಮ ಕಾಲೇಜಿನ ಬಸ್ಗಳಿಗೆ ಈ ಒಂದು 10% ಆಗಿ ಅದನ್ನು ಉಪಯೋಗಿಸಿ ನಾವು ಒಂದು ಪ್ರಾತ್ಯಕ್ಷತೆಯೂ ಸಹ ಮಾಡ್ತಾಯಿದ್ದೀವಿ. ಬೇಡಿಕೆ ಸಾಕಷ್ಟಿದೆ, ಆಕಾಶದಷ್ಟು ಬೇಡಿಕೆ ಇದ್ದರೂ ನಮಗೆ ಇದು ಯೋಜನೆಗಳನ್ನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗಬೇಕು. ಉತ್ಪಾದನೆನ ಹೆಚ್ಚಿಗೆ ಮಾಡಿದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚಿಗೆ ಉಪಯೋಗವಾಗಿ ಮಾಡ್ಕೋಬೋದು ಅಂತ ಹೇಳ್ತೇನೆ.
ಈ ಒಂದು ಜೈವಿಕ ಇಂಧನದ ಶೂನ್ಯ ತ್ಯಾಜ್ಯದ ಒಂದು ಸರ್ಕಲ್ ಸುತ್ತಮುತ್ತ ಹೇಳ್ಬೋದು. ಇದರಲ್ಲಿ ಮೊದಲನೇದಾಗಿ ನೀವು ನೋಡ್ಬೋದು ಹೊಂಗೆ ಅಥವಾ ಯಾವುದೇ ಒಂದು ಗಿಡಗಳನ್ನ ನಾವು ಎಣ್ಣೆ ಬೀಜ ಸೇರುವಂಥ ಗಿಡಗಳನ್ನ ನಾವು ಉಪಯೋಗಿಸ್ಕೊಂಡು ಎಣ್ಣೆ ಬೀಜವನ್ನು ತಯಾರಿಸ್ತೀವಿ. ಎಣ್ಣೆ ಬೀಜ ತಯಾರಿಸಿದ್ದರಿಂದ ಎಣ್ಣೆ ಯಂತ್ರದಿಂದ ಎಣ್ಣೆಯನ್ನು ತೆಗೆದು ಎಣ್ಣೆ ಜೊತೆಗೆ ಹಿಂಡಿ ಬರ್ತದೆ. ಸೊ ಈ ಒಂದು ಹಿಂಡಿಯನ್ನು ನಾವು ಕೃಷಿಗೆ ಉಪಯೋಗಿಸ್ತೀವಿ. ಹಾಗೆಯೇ ಎಣ್ಣೆನ ನಂತರ ಆ ಒಂದು ಎಣ್ಣೆ ಇದನ್ನು ಜೈವಿಕ ಇಂಧನ ತಯಾರು ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಸೊ ಈ ಒಂದು ಜೈವಿಕ ಇಂಧನ ಘಟಕದಲ್ಲಿ ಜೈವಿಕ ಇಂಧನನ ತಯಾರು ಮಾಡುವಾಗ ನಾನು ಆಗಲೇ ವಿವರಿಸಿದಂತೆ 2 ಪದರ ಬರ್ತದೆ. ಮೇಲಿನ ಪದರ ಒಂದು ಟ್ರಾನ್ಸ್ಎಸ್ಟಿಫಿಕೇಷನ್ ಮಾಡಿದಾಗ ಮೇಲಿನ ಪದರ ಡೀಸೆಲ್, ಜೈವಿಕ ಡೀಸೆಲ್ ಇರುತ್ತೆ, ಕೆಳಗಡೆ ಪದರ ಗ್ಲಿಸರಿನ್ ಇರುತ್ತದೆ. ಅದನ್ನು ಬೇರ್ಪಡಿಸಿ ಗ್ಲಿಸರಿನನ್ನು ನಾವು ಈ ಒಂದು ಸಾಬೂನು ತಯಾರಿಕೆಗೆ ಮತ್ತು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಪೌಡ್ರಸ್ ಅವುಗಳಲ್ಲೆಲ್ಲ ವಾರ್ನಿಷಿಂಗ್ ಎಲ್ಲ ಇದು ಮಾಡ್ಬೋದು. ಹಾಗೆಯೇ ಜೈವಿಕ ಡೀಸೆಲನ್ನು ಪೆಟ್ರೋಲ್ ಬಂಕ್ ಮುಖಾಂತರ ವಾಹನಗಳಿಗೆ ಕೊಡ್ತೇವೆ. ವಾಹನಗಳು ಹೊರಸೂಸಿದ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ನಾವೇನು ಗಿಡಗಳು ಬೆಳೆಸಿರ್ತೀವಿ, ಹಾಗೆಯೇ ಕೃಷಿ ಒಂದು ಇದರಲ್ಲಿ ಉಪಯೋಗಿಸಿರ್ತೀವಿ, ಅವುಗಳೆಲ್ಲ ಹೀರ್ಕೊಂಡು ಈ ಒಂದು ತ್ಯಾಜ್ಯವನ್ನು ಕಾರ್ಬನ್ ಡೈಆಕ್ಸೈಡ್ ತ್ಯಾಜ್ಯವನ್ನು ಶೂನ್ಯೀಕರಿಸೋದರಲ್ಲಿ ಅನುಕೂಲ ಆಗ್ತದೆ. ಸೊ ಈ ಒಂದು ಜೈವಿಕ ಇಂಧನದ ಭಾಳ ಮುಖ್ಯವಾದ ಒಂದು ಘಟ್ಟ ಇದು. ಈ ಒಂದು ಭಾಗ ಜೈವಿಕ ಇಂಧನ ಉಪಯೋಗಿಸಿದಾಗ ಪರಿಸರದ ನೈರ್ಮಲ್ಯ ಇವೆಲ್ಲ ಕಾಪಾಡೋದ್ರಲ್ಲಿ ಭಾಳ ಒಂದು ಪ್ರಾಮುಖ್ಯತೆ ಹೊಂದಿರ್ತದೆ. ರೈತ ಬಾಂಧವರು ಯಾವುದಾದ್ರೂ ಎಣ್ಣೆ ಬೀಜದ ಲಭ್ಯತೆ ಇದ್ದಲ್ಲಿ ನಮಗೆ ಈ ಒಂದು ಜೈವಿಕ ಇಂಧನ ಉದ್ಯಾನ ಹಾಸನದ ಅಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9449857796. ಇಲ್ಲಿ ಯಾವುದೇ ಥರದ ಹೊಂಗೆ ಇರ್ಬೋದು, ಬೇವಿರ್ಬೋದು, ಹಿಪ್ಪೆ ಇರ್ಬೋದು, ಸಿಮರೂಬ, ಈ ಥರ ಯಾವುದೇ ಸಸ್ಯಗಳಲ್ಲಿ ಎಣ್ಣೆ ಬೀಜ ಇದ್ದಲ್ಲಿ ಚೆನ್ನಾಗಿ ಆರಿಸಿ ಈ ಬೀಜ ಒಡೆದು, ಆ್ಯಕ್ಚುಲಿ ಹಿಪ್ಪೆ ಆದರೆ ಹೊಂಗೆ ಎಲ್ಲ ಆದರೆ ಈ ಬೀಜ ಒಡೆದು ಅದರಿಂದ ಅಂದರೆ ಸಿಪ್ಪೆನ ಒಡೆದು ನಂತರ ಬೀಜವನ್ನು ನಮಗೆ ಕೊಡಬೇಕಾಗಿರ್ತದೆ. ಇದು ಸೂಕ್ತ ಬೆಲೆಯಲ್ಲಿ, ಅಂದರೆ ಹೊಂಗೆಗಾದರೆ 30 ರಿಂದ 32 ರೂಪಾಯಿ ಇದೆ kg. 10% ಕಮ್ಮಿ ಇರಬೇಕು ಮಾಯಿಶ್ಚರು, ಅಂದರೆ ತೇವಾಂಶ. ಹಾಗೆಯೇ ಹಿಪ್ಪೆಗಾದರೆ 18 ರಿಂದ 20 ರೂಪಾಯಿ ಅಷ್ಟು ಇರ್ತದೆ. ತೇವಾಂಶದ ಮೇಲೆ ಬೆಲೆಯನ್ನು ನೀಡ್ತೀವಿ. ಸೊ ಯಾವುದೇ ಒಂದು ಇದಿದ್ರೂ ಜೈವಿಕ ಇಂಧನ ಉದ್ಯಾನ ಹಾಸನದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ರಾಜ್ಯದಲ್ಲಿ ಜೈವಿಕ ಇಂಧನವನ್ನು ಹೇಗೆ ತಯಾರಿಸ್ಬೋದು, ಯಾವೆಲ್ಲ ಸಸ್ಯಗಳನ್ನು ಇದಕ್ಕೆ ಬಳಸ್ಬೋದು, ಮುಖ್ಯವಾಗಿ ಹೊಂಗೆ ಮರದ ಬೀಜವನ್ನು ಈ ಯಂತ್ರಕ್ಕೆ ಹಾಕಿ ಅದರಿಂದ ಹೇಗೆ ಇಂಧನವನ್ನು ಉತ್ಪಾದಿಸ್ಬೋದು ಅಂತ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗಿರೀಶ್ ಅವರೇ. ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು GKVKಯ ಹಿರಿಯ ವಿಜ್ಞಾನಿ ಅಂತ ಗಿರೀಶ್ ಅವರು ಜೈವಿಕ ಇಂಧನ ವಲಯದ ಬಗ್ಗೆ ಒಂದು ಸಮಗ್ರವಾದ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ಹೊಂಗೆ ಮರದ ಬೀಜದಿಂದ ತೈಲವನ್ನು ಹೇಗೆ ತಯಾರಿಸಬಹುದು ಎಂಬುದನ್ನು ಕೂಡ ಪ್ರಾತ್ಯಕ್ಷಿಕ ಮೂಲಕ ವಿವರಿಸಿಕೊಟ್ಟಿದ್ದಾರೆ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಕೃಷಿ ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.